ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ, ಇವತ್ತು ನಾವು ಭಾರತ್ ಗೌರವ್ ಕಾಶಿ ಯಾತ್ರಾ ಒಂದು ವಿಶೇಷ ರೈಲ್ನಲ್ಲಿ ನಾವು ಕಾಶಿ ಯಾತ್ರೆಯನ್ನು ಮಾಡ್ಕೊಂಡು ಬರೋಣ. ಕಾಶಿ ಹೇಗಿದೆ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಟ್ರೈನು ಬೆಂಗಳೂರು ಬಿಟ್ಟು ಬೀರೂರು, ದಾವಣಗೆರೆ, ಹರಿಹರ, ಹುಬ್ಬಳ್ಳಿ, ಬೆಳಗಾಂ, ಘಟಪ್ರಭಾ ಇಲ್ಲಿಂದ ನೇರವಾಗಿ ಅದು ವಾರಣಾಸಿಗೆ ತಲುಪುತ್ತೆ ಸ್ನೇಹಿತರೆ. ನೋಡಿ, ನಾವು ಬನಾರಸ್ನ ಒಂದು ಹೋಟೆಲ್ನಲ್ಲಿ ನಮ್ಮನ್ನು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸ್ನೇಹಿತರೆ. ಅದು ಬಂದು US ಇನ್ ಅಂತ ಹೇಳಿ ಈ ಹೋಟ್ಲ ಹೆಸರು. ನೋಡಿ ಸ್ನೇಹಿತರೆ, ಇದು ಕಾಲಭೈರವನ ಮಂದಿರ. ಕಾಶಿಗೆ ಭೇಟಿ ನೀಡಿದಂಥ ಪ್ರತಿಯೊಬ್ಬ ಭಕ್ತರು ಮೊದಲು ಕಾಲಭೈರವನ ದರ್ಶನ ಪಡೆಯುವುದು ವಾಡಿಕೆ. ಇವನನ್ನು ಕಾಶಿಯ ಕೊತ್ವಾಲ್ ರಕ್ಷಕ ಅಂತಲೇ ಈ ಒಂದು ಕಾಲಭೈರವನನ್ನು ಕರೀತಾರೆ ಸ್ನೇಹಿತರೆ. ನೋಡಿ, ಈ ಕಾಲಭೈರವ ಯಾರು ಅಂತ ಅಂದರೆ ಶಿವನ ಅತ್ಯಂತ ಉಗ್ರ ಮತ್ತು ಶಕ್ತಿಶಾಲಿ ರೂಪಗಳಲ್ಲಿ ಒಂದು ಸ್ನೇಹಿತರೆ. ಕಾಲ ಎಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಸಮಯ, ಭೈರವ ಎಂದರೆ ಭಯಾನಕ ಎಂದರ್ಥ. ಇವನನ್ನು ಕಾಶಿಯ ಪುರಾಧೀಶ್ವರ, ಕಾಶಿಯ ಅಧಿಪತಿ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಕಾಶಿ ವಿಶ್ವನಾಥನ ದರ್ಶನ ಪಡೀಲಿಕ್ಕೆ ಸ್ನೇಹಿತರೆ ರಾತ್ರಿ 2:30ಕ್ಕೆ ಇಷ್ಟೊಂದು ಜನ ಕ್ಯೂ ನಿಂತಿದ್ದಾರೆ ನೋಡಿ ಸ್ನೇಹಿತರೆ. ನಮಗೆ ಸ್ಪರ್ಶ ದರ್ಶನ ಮಾಡಲಿಕ್ಕೆ ಸ್ಪೆಷಲ್ ಕ್ಯೂನಲ್ಲಿ ಹೋಗಿ 300 ರೂಪಾಯಿಗಳನ್ನು ಕೊಟ್ಟು ಒಂದು ಸ್ಪರ್ಶ ದರ್ಶನ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ ಇತ್ತು. ಹಾಗಾಗಿ ನಾವು ಸಹ ಬಂದು ಈ ಒಂದು ಕ್ಯೂನಲ್ಲಿ ಜಾಯ್ನ್ ಆದೋ ಸ್ನೇಹಿತರೆ. ಆದರೆ ಒಳಗೆ 200 ಜನರಿಗೆ ಮಾತ್ರ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇದೆಯಂತೆ. ಈಗಾಗಲೇ ಸಾವಿರಾರು ಜನ ಮುಂದೆ ನಿಂತಿರೋದ್ರಿಂದ ನಮಗೆ ದರ್ಶನ ಸಿಗೋದು ದುರ್ಲಭ. ಆದರೆ ದರ್ಶನ ಸಿಗುತ್ತೆ, ಸ್ಪರ್ಶ ದರ್ಶನ ಸಿಗಲ್ಲ ಅಂತ ಹೇಳಿ ನಮಗೆ ಗೊತ್ತಿತ್ತು. ಹಾಗೆಯೇ ನಾವು ಒಳಗೋಗೋಣ, ಕಾಶಿಯ ಈ ಒಂದು ವಿಶ್ವನಾಥನನ್ನು ದರ್ಶನ ಮಾಡಿ ಬರೋಣ. ಬನ್ನಿ ಸ್ನೇಹಿತರೆ, ಒಳಗೋಗೋಣ. ಬನ್ನಿ ಬನ್ನಿ ಬನ್ನಿ. ನೋಡಿ, ಕಾಶಿ ವಿಶ್ವದ ಅತ್ಯಂತ ಹಳೆಯ ಜೀವಂತ ನಗರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಬಹಳ ಪುರಾತನ ಪ್ರಾಚೀನವಾಗಿರ್ತಕ್ಕಂಥ ಒಂದು ನಗರ ಇದು ಅಂತ ಹೇಳಿ ಕರೀತಾರೆ. ಉತ್ತರ ಪ್ರದೇಶದ ಗಂಗಾ ನದಿಯ ತೀರದಲ್ಲಿರುವ ಈ ನಗರವನ್ನು ವಾರಣಾಸಿ ಅಥವಾ ಬನಾರಸ್ ಎಂದು ಸಹ ಕರೀತಾರೆ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಾಲಯ ಸ್ನೇಹಿತರೆ. ನೋಡಿ, ಭಗವಾನ್ ಶಿವನೇ ಈ ಒಂದು ಕಾಶಿನಲ್ಲಿ ಬಂದು ನೆಲೆಸಿದ್ದಾನೆ ಅಂತಕ್ಕಂಥದ್ದು ಜನರ ನಂಬಿಕೆ ಸ್ನೇಹಿತರೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಈ ಕಾಶಿಯ ಒಂದು ಜ್ಯೋತಿರ್ಲಿಂಗವು ಒಂದಾಗಿದೆ ಸ್ನೇಹಿತರೆ. ನೋಡಿ, ಮುಂದೆ ಕಾಣ್ತಾ ಇರ್ತಕ್ಕಂಥ ಈ ಒಂದು ಗೋಪುರಗಳೇನಿದೆಯಲ್ಲ, ಇದೇ ವಿಶ್ವನಾಥನ ಸನ್ನಿಧಿ ಸ್ನೇಹಿತರೆ. ಒಳಗೋಗಿ ನಾವು ಆ ವಿಶ್ವನಾಥನ ದರ್ಶನವನ್ನ ಮಾಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ, ಕಾಶಿಯ ವಿಶ್ವನಾಥ ಕಾರಿಡಾರ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಸ್ನೇಹಿತರೆ. ಕಾಶಿ ವಿಶ್ವನಾಥ ಕಾರಿಡಾರ್ ಅಂತಕ್ಕಂಥದ್ದು ಪವಿತ್ರ ಗಂಗಾ ನದಿ ಮತ್ತು ಕಾಶಿ ವಿಶ್ವನಾಥ ದೇವಾಲಯವನ್ನ ನೇರವಾಗಿ ಸಂಪರ್ಕಿಸೋ ಒಂದು ಬೃಹತ್ ಯೋಜನೆಯಾಗಿದೆ ಸ್ನೇಹಿತರೆ. ಇದನ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನ 2021ರಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದರ ಒಂದು ವಿಸ್ತೀರ್ಣ ಹಿಂದೆ ಬಹಳ ಚಿಕ್ಕದಾಗಿತ್ತು ಸ್ನೇಹಿತರೆ. ಬರೀ 3000 ಚದುರ ಅಡಿ ಇದ್ದಂಥ ಜಾಗ ಈಗ 5 ಲಕ್ಷ ಚದುರ ಅಡಿಗಳಷ್ಟು ವಿಸ್ತಾರಗೊಂಡಿದೆ. ಭಕ್ತರು ನೋಡಿ ಬಹಳಷ್ಟು ದೇವಾಲಯದಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ನೇರವಾಗಿ ವಿಶ್ವನಾಥನನ್ನ ಭೇಟಿ ಆಗ್ಲಿಕ್ಕೆ ಅಥವಾ ವಿಶ್ವನಾಥನನ್ನ ನೋಡ್ಲಿಕ್ಕೆ, ದರ್ಶನ ಮಾಡಲಿಕ್ಕೆ, ಸುಲಭವಾಗಿ ಹೋಗ್ಲಿಕ್ಕೆ ಈ ಒಂದು ಕಾರಿಡಾರ್ ತುಂಬಾ ಅನುಕೂಲ ಆಗಿದೆ ಸ್ನೇಹಿತರೆ. ಹಾಗೆಯೇ ನಮ್ಮ ಗಂಗಾ ನದಿಯ ಮುಂದೆ ಇಲ್ಲಿ ಗಂಗಾರತಿಯನ್ನು ಮಾಡಲಿಕ್ಕೆ ಅಥವಾ ಜನಗಳು ಬಂದು ನೋಡ್ಲಿಕ್ಕೆ ತುಂಬಾ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ವಿಶಾಲವಾಗಿರ್ತಕ್ಕಂಥ ಈ ಒಂದು ಕಾರಿಡಾರ್ ಏನಿದೆ, ಇದು ನೂತನ ವ್ಯವಸ್ಥೆಯ ಒಂದು ಭಾಗವಾಗಿದೆ ಸ್ನೇಹಿತರೆ. ನೋಡಿ, ಹಾಗೇನೆ ಈ ಕಾರಿಡಾರ್ ನಿರ್ಮಾಣ ಮಾಡ್ತಕ್ಕಂಥ ಸಮಯದಲ್ಲಿ 40ಕ್ಕೂ ಹೆಚ್ಚು ಪುರಾತನ ದೇವಾಲಯಗಳನ್ನ ಪತ್ತೆ ಹಚ್ಚಿ ಸಂರಕ್ಷಣೆ ಸಹ ಮಾಡಿದ್ದಾರೆ. ನೋಡಿ, ದೂರದಲ್ಲಿ ನಮಗೆ ಮಣಿಕರ್ಣಿಕಾ ಘಾಟ್ ಕಾಣ್ತಾ ಇದೆ ಸ್ನೇಹಿತರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಘಾಟ್ ಅಂತ ಹೇಳಿ ಕರೀತಾರೆ. ಇದ್ರ ಬಗ್ಗೆ ನಿಮಗೆ
ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮುಂದೆ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ, ವಿಶ್ವನಾಥ ಕಾರಿಡಾರ್ ಏನಿದೆ, ಇದು ದೇವಾಲಯದಿಂದ ಸಾವಿರಾರು ಜನ ಒಟ್ಟಿಗೆ ಬಂದು ಹೋಗ್ಲಿಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಿಂದೆ ಗಲ್ಲಿ ಗಲ್ಲಿ ಪ್ರದೇಶದಲ್ಲಿ ಇಲ್ಲಿಂದ ಹೋಗ್ಬೇಕಾಗಿತ್ತು. ಈಗ ಅದರ ಒಂದು ಅವಶ್ಯಕತೆ ಇಲ್ಲ. ನೋಡಿ, ವಿಶಾಲವಾಗಿರ್ತಕ್ಕಂಥ ಈ ಒಂದು ಪ್ರಾಂಗಣದಲ್ಲಿ ನಾವು ಗಂಗಾ ನದಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಗಂಗಾರತಿಯನ್ನ ನೋಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ನೂತನ ವ್ಯವಸ್ಥೆಯ ಒಂದು ವ್ಯವಸ್ಥೆ ಸ್ನೇಹಿತರೆ. ಹಾಗೆಯೇ ನೋಡಿ, ಸಂಜೆ ನಮಗೆ ಇಲ್ಲಿ ಗಂಗಾರತಿ ನೋಡಲಿಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ಕೋತಾರೆ. ಹಾಗೆಯೇ ದೋಣಿಗಳಲ್ಲಿ ಕೂತ್ಕೊಂಡು ಗಂಗಾ ನದಿಯಿಂದಲೇ ಆ ತಟದಲ್ಲಿ ಏನು ವಿಶ್ವನಾಥ ಕಾರಿಡಾರ್ ಇದೆ ಅಲ್ಲಿ ಈ ಒಂದು ಅಶ್ವಮೇಧ ಘಾಟ್ ಏನಿದೆ ಅಲ್ಲೂ ಸಹ ನಾವು ಗಂಗಾರತಿಯನ್ನು ನೋಡ್ಬೋದು. ಹಾಗೆಯೇ ಈ ಒಂದು ಹಳೆಯ ಸುಪ್ರಸಿದ್ಧ ಏನು ಈ ಒಂದು ದೇವಾಲಯ ಇದೆ, ಇದರ ಜೀರ್ಣೋದ್ಧಾರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ಮತ್ತು ಒಂದು ಈ ಒಂದು ಭಾರತೀಯರಿಗೆ ಬೇಕಾಗಿದ್ದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಕಾಶಿ ವಿಶ್ವನಾಥನ ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಒಂದು ಸ್ವರ್ಣ ಲೇಪಿತವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥನ ಶಿಖರ ಕಾಣ್ತಾ ಇದೆಯಲ್ವಾ, ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ, ಗಂಗಾರತಿ ಅಂತಕ್ಕಂಥದ್ದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ವಿಧಾನ ಸ್ನೇಹಿತರೆ. ಇದನ್ನು ನೋಡಲಿಕ್ಕೇ ಸುಮಾರು ಸಾವಿರಾರು ಜನ ಇಲ್ಲಿ ಸೇರ್ಕೋತಾರೆ. ಕಾಶಿಗೆ ಬಂದಂಥವ್ರು ವಿಶ್ವನಾಥನ ದರ್ಶನ ಮಾಡಿದ ನಂತರ ಈ ಒಂದು ಗಂಗಾರತಿಯನ್ನು ನೋಡ್ಕೊಂಡೇ ಹೋಗಬೇಕು ಅಂತಕ್ಕಂಥದ್ದು ಒಂದು ಪ್ರತೀತಿಯಾಗಿದೆ ಸ್ನೇಹಿತರೆ. ಮತ್ತು ಈ ಒಂದು ಗಂಗೆಯನ್ನು ಪೂಜಿಸ್ತಕ್ಕಂತಹ ಅಥವಾ ಗಂಗೆಗೆ ನಮಿಸ್ತಕ್ಕಂತಹ ಒಂದು ಪದ್ಧತಿ ಈ ಗಂಗಾರತಿ ಇದೆಯಲ್ಲ, ಇದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಘೋಷಗಳಿಂದ ಈ ಒಂದು ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ. ನೋಡ್ತಾ ಇದ್ರೆ ಕಣ್ತುಂಬಿ ಬರುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಈ ಒಂದು ವಿಶ್ವನಾಥನ ಮಂದಿರಕ್ಕೆ ಬಂದಾಗ ಮರೆಯದೆ ಗಂಗಾರತಿಯನ್ನು ಸಹ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಂಗಾಧರಾಯ ಶಿವ ಗಂಗಾಧರಾಯ ಹರ ಹರ ಬೋಲೆ ನಮಃ ಶಿವಾಯ. ಗಂಗಾಧರಾಯ ಶಿವ ಗಂಗಾಧರಾಯ ಹರ ಹರ ಬೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡಿ ಸ್ನೇಹಿತರೆ, ಇದು ಆದಿಕೇಶವ್ ಘಾಟ್ ಅಂತ ಹೇಳಿ ಇಲ್ಲಿಂದ ನಮ್ಮ ಗಂಗಾ ಪಯಣ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ದೋಣಿಯನ್ನು ನಾವು ಬುಕ್ ಮಾಡಿಕೊಂಡು ಈ ಒಂದು ಘಾಟ್ಗಳನ್ನ ನೋಡಬೇಕು, ಗಂಗಾರತಿಯನ್ನು ನೋಡಬೇಕು ಅಂತ ಹೇಳಿ ನಾವು ಇಲ್ಲಿಂದ ಒಂದು ಪ್ರಾರಂಭವನ್ನು ಗಂಗಾ ನದಿನಲ್ಲಿ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ಒಂದು ಕಾಶಿನಲ್ಲಿ ಬರ್ತಕ್ಕಂಥ ಸುಮಾರು 84 ಘಾಟ್ಗಳನ್ನು ತೋರಿಸ್ತೀವಿ ಅಂತ ಹೇಳಿ ಈ ಬೋಟ್ನವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದೆಷ್ಟು ತೋರಿಸ್ತಾರೆ, ಹೇಗಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಎದುರಿಗೆ ಕಾಣ್ತಾ ಇದೆಯಲ್ಲ ಬ್ರಿಡ್ಜು, ನೋಡಿ ಅದ್ರ ಮೇಲೆ ಟ್ರೈನ್ ಸಹ ಹೋಗ್ತಾ ಇದೆ ಅಲ್ವರ. ಅದ್ರ ಮೇಲೆ ಬಸ್ಸು, ಲಾರಿ, ಕಾರ್ಗಳು ಓಡಾಡುತ್ತೆ ಸ್ನೇಹಿತರೆ. ಒಂದೇ ಬ್ರಿಡ್ಜಲ್ಲಿ ಟ್ರೈನು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸ್ನೇಹಿತರೆ. ಹಾಗೆಯೇ ನೋಡಿ, ನಾವು ಮೋದಿ ಘಾಟ್ ಅಂತ ಹೇಳಿ ಹೊಸದಾಗಿ ನಮೋ ಘಾಟ್ ಅಂತ ಹೇಳಿ ಕರೀತಾರೆ ಇದನ್ನು. ಇಲ್ಲಿ ನಾವು ಇಲ್ಲಿಂದ ಈ ಒಂದು ಗಂಗಾರತಿಯನ್ನು ಆಮೇಲೆ ಬಂದು ನಾವು ನೋಡೋಣ. ಇಲ್ಲಿಂದ ನಮ್ಮ ಗಂಗಾ ಪಯಣ ಪ್ರಾರಂಭ ಆಗಿದೆ ಸ್ನೇಹಿತರೆ. ಹೀಗೆ ಜಲಮಾರ್ಗವಾಗಿ 84 ಘಾಟ್ಗಳನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಮುಂದೆ ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಕಾಶಿ ಅಂದ್ರೇನೆ ನಮ್ಮ ಭಾರತೀಯರಲ್ಲಿ ಒಂದು ರೋಮಾಂಚನವಾಗಿರ್ತಕ್ಕಂಥ ಒಂದು ಅನುಭವ ಸ್ನೇಹಿತರೆ. ಯಾಕಂತಂದ್ರೆ ಬಹಳ ಪುರಾತನವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು, ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಈ ಕಾಶಿ ಸ್ನೇಹಿತರೆ. ಯಾಕಂತಂದ್ರೆ ಕಾಶಿ ಅಂತಕ್ಕಂಥದ್ದು ತಾತ ಮುತ್ತಾತಂದಿರು ನಮ್ಮ ಪೂರ್ವಿಕರು
ಬಹಳ ಅಲ್ಲಿಗೆ ಪ್ರವಾಸ ಹೋಗಿ ಬರಬೇಕು ಅಥವಾ ಒಂದು ಸರಿ ಜೀವನದಲ್ಲಿ ಒಮ್ಮೆ ಆದರೂ ನಾನು ಕಾಶಿ ನೋಡಲೇಬೇಕು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ಹಿಂದೂ ಧರ್ಮೀಯರ ಒಂದು ಆಸೆಯಾಗಿದೆ ಸ್ನೇಹಿತರೆ. ಹಾಗಾಗಿ ವಯಸ್ಸಾದ್ಮೇಲೆ ಕಾಶಿ ಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಹಿಂದೆ ಇದ್ದಂಥ ಒಂದು ಪ್ರತೀತಿ. ಆದರೆ ಈಗ ಆಗಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಸಹ ಈ ಒಂದು ಕಾಶಿಗೆ ಬಂದು ವಿಶ್ವನಾಥನ ದರ್ಶನ ಮಾಡ್ತಕ್ಕಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆಯೇ ಈ ಒಂದು ಕಾಶಿನಲ್ಲಿ ಬರ್ತಕ್ಕಂತಹ ಗಂಗಾ ನದಿ ಏನಿದೆ, ಆ ಒಂದು ನದಿಯಲ್ಲಿ ಪಯಣ ಮಾಡ್ತಕ್ಕಂಥದ್ದೇ ಒಂದು ರೋಚಕ ರೋಮಾಂಚನ ಅನುಭವ ಸ್ನೇಹಿತರೆ. ಏನೋ ಗೊತ್ತಿಲ್ಲ, ಆಧ್ಯಾತ್ಮಿಕವಾಗಿ ಅಥವಾ ಬಹಳ ಒಂದು ಗಂಭೀರವಾಗಿ ಈ ಒಂದು ನಗರವನ್ನ ಪರಿಗಣಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ದೋಣಿ ವಿಹಾರ ಮಾಡಲಿಕ್ಕೆ ಮುಂಜಾನೆ ಮತ್ತೆ ಸಂಜೆಯ ಟೈಮು ತುಂಬಾ ಪ್ರಶಸ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಬರ್ತಕ್ಕಂಥ ಘಾಟ್ಗಳಿದೆಯಲ್ಲ, ಸುಮಾರು ಕಿಲೋಮೀಟರ್ಗಟ್ಟಲೆ ಈ ಘಾಟ್ಗಳನ್ನ ನಾವು ನೋಡ್ಬೋದು. ಹಾಗಾಗಿ ಇದನ್ನ 84 ಘಾಟ್ಗಳಿದಾವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಹಾಗಾಗಿ ನಾವು ಎಲ್ಲಾ ಘಾಟ್ಗಳ ವಿವರಗಳನ್ನ ನೋಡ್ಕೊಂತ ಪ್ರಮುಖವಾಗಿ ಬರ್ತಕ್ಕಂಥ ಅನೇಕ ಒಂದು ಘಾಟ್ಗಳನ್ನ ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ದಶಾಶ್ವಮೇಧ ಘಾಟ್ ಅಂತಕ್ಕಂಥದ್ದಿದೆ. ಬಹಳ ಪ್ರಮುಖವಾಗಿ ಮಣಿಕರ್ಣಿಕಾ ಘಾಟ್ ಇದೆ, ಹಸಿ ಘಾಟ್ ಇದೆ, ಹರಿಶ್ಚಂದ್ರ ಘಾಟ್ ಇದೆ, ಪಂಚಗಂಗಾ ಘಾಟ್ ಇದೆ, ಹಾಗೆಯೇ ಸ್ಕಂದಿಯಾ ಘಾಟ್ ಇದೆ. ಹೀಗೆ ಹೇಳ್ತಾ ಹೋದ್ರೆ ಎಲ್ಲ ಘಾಟ್ಗಳು ಪ್ರಮುಖವೇ. ಆದರೆ ಅದರಲ್ಲೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನೇಕ ಘಾಟ್ಗಳನ್ನು ನಾವು ನೋಡೋಣ. ಅದರ ವಿಶೇಷತೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಒಂದು ಪಟ್ಟಣವನ್ನ ನೋಡ್ತಾ ಇದ್ರೆ ಬಹಳ ಪುರಾತನ ಕಾಲದ ಯಾವುದೋ ಒಂದು ನಗರಕ್ಕೆ ಅಥವಾ ನಮ್ಮ ಪೂರ್ವ ಜನ್ಮದ ಜ್ಞಾಪಕಕ್ಕೆ ನಾವು ಹೋಗ್ತೀವಿ ಸ್ನೇಹಿತರೆ. ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಯಾತ್ರಾರ್ಥಿಗಳನ್ನು ಸಹ ಏನೋ ಒಂದು ಅದಮ್ಯವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ. ಬಹಳ ಸೈಲೆಂಟ್ ಆಗಿ ಕೂತ್ಕೊಂಡು ಎಲ್ಲರೂ ಆ ಕಾಶಿಯ ನಗರವನ್ನ ದೋಣಿಯಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾರೆ ಸ್ನೇಹಿತರೆ. ನಿಜಕ್ಕೂ ಯಾರು ಹೇಳ್ಬೇಕಾಗಿಲ್ಲ. ನೋಡಿ ಎಷ್ಟೊಂದು ಗಂಭೀರವಾಗಿ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ನೇಹಿತರೆ, ನಿಜಕ್ಕೂ ನಾವು ಆಧ್ಯಾತ್ಮದ ಒಂದು ಉತ್ತುಂಗದಲ್ಲಿ ನಾವು ಇಲ್ಲಿ ವಿವರಿಸ್ಬೋದು. ಹಾಗೇನೆ ಇಲ್ಲಿರ್ತಕ್ಕಂಥ ದೋಣಿಗಳು, ಸಾವಿರಾರು ದೋಣಿಗಳು ಎಲ್ಲ ಪ್ರಯಾಣಿಕರನ್ನ ಕರ್ಕೊಂಡು ಈ ಘಾಟ್ಗಳನ್ನ ತೋರಿಸ್ಕೊಂಡು ಇಡೀ ಕಾಶಿಯ ಇತಿಹಾಸವನ್ನ ತಿಳಿಸ್ತಾ 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 ನಮ್ಮನ್ನ ಮುಂದೆ ಮುಂದೆ ಕರ್ಕೊಂಡು ಹೋಗ್ತವೆ ಸ್ನೇಹಿತರೆ. ನೋಡ್ತಾ ಇದ್ರೆ ಯಾವುದೋ ಒಂದು ನಮ್ಮ ಪೂರ್ವ ಜನ್ಮದ ನೆನಪುಗಳು ನಮ್ಮನ್ನ ಕಾಡುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈ ಘಾಟ್ಗಳ ಬಗ್ಗೆ, ವಿಶೇಷತೆಯ ಬಗ್ಗೆ ನೋಡ್ತಾ ಹೋಗೋಣ. ಗಂಗಾ ನದಿನಲ್ಲಿ ನಾವು ಇವತ್ತು ಪಯಣ ಮಾಡ್ತಾ ಇದೀವಲ್ಲ, ಯಾವುದೋ ಒಂದು ಜನ್ಮದ ಪುಣ್ಯ ಅಂತಲೂ ಸಹ ನಾವು ಹೇಳ್ಬೋದು ಸ್ನೇಹಿತರೆ. ನಮ್ಮ ಭಾರತದ ಅತ್ಯಂತ ಪವಿತ್ರ ಒಂದು ನದಿಗಳಲ್ಲಿ ಗಂಗಾ ನದಿಗೆ ಮೂಲ ಪ್ರಥಮ ಸ್ಥಾನವನ್ನು ನಾವು ನೀಡಿದ್ದೀವಿ ಸ್ನೇಹಿತರೆ. ಬನ್ನಿ ಘಾಟ್ಗಳ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಶಿವ ರಾಮೇಶ್ವರಾಯ ಹರ ಹರ ಭೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ ಭೋಲೆ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ ಭೋಲೆ ನಮಃ ಶಿವಾಯ. सोमेश्वराय शिव सोमेश्वराय हर हर भोले नमः शिवाय. सोमेश्वराय शिव सोमेश्वराय हर हर भोले नमः शिवाय. ओम नमः शिवाय, ओम नमः शिवाय. हर हर भोले नमः शिवाय. ओम नमः शिवाय, ओम नमः शिवाय. हर हर भोले नमः शिवाय. जटाधराय शिव जटाधराय हर हर भोले नमः शिवाय. जटाधराय शिव जटाधराय
हर हर बोले नमः शिवाय, ओम नमः शिवाय, ओम नमः शिवाय। हर हर बोले नमः शिवाय, ओम नमः शिवाय, ओम नमः शिवाय। हर हर बोले नमः शिवाय। विश्वेश्वराय शिव विश्वेश्वराय, हर हर बोले नमः शिवाय। विश्वेश्वराय शिव विश्वेश्वराय, हर हर बोले नमः शिवाय। ओम नमः शिवाय, ओम नमः शिवाय। हर हर बोले नमः शिवाय, ओम नमः शिवाय, ओम नमः शिवाय। हर हर बोले नमः शिवाय। कोटेश्वराय शिव कोटेश्वराय, हर हर भोले नमः शिवाय। कोटेश्वराय शिव कोटेश्वराय, हर हर भोले नमः शिवाय। ओम नमः शिवाय, ओम नमः शिवाय। हर हर भोले नमः शिवाय। ओम नमः शिवाय, ओम नमः शिवाय। हर हर भोले नमः शिवाय। कालेश्वराय महाकालेश्वराय, हर हर भोले नमः शिवाय। महाकाल ನೋಡಿ ಸ್ನೇಹಿತರೆ, ಈ ಘಾಟ್ಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಣಿಕರ್ಣಿಕಾ ಘಾಟ್. ನೋಡಿ ಸ್ನೇಹಿತರೆ, ಯಾಕೆ ಅಂತಂದ್ರೆ ಇಲ್ಲಿ ಜೀವಿಸಿ ಗತಿಸಿದಂಥ ಜೀವಗಳಿಗೆ ಮುಕ್ತಿಯನ್ನ ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಮಹಾ ಸ್ಮಶಾನ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ನೂರಾರು ಶವಗಳನ್ನ ಅಥವಾ ದಹಿಸಿ ಈ ಒಂದು ಏನು ಸ್ವರ್ಗಕ್ಕೆ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಈ ಮಣಿಕರ್ಣಿಕಾ ಘಾಟ್ನಲ್ಲಿ ನಾವು ದಿನನಿತ್ಯವೂ ನೋಡ್ಬೋದು ಸ್ನೇಹಿತರೆ. ಹೇಳ್ತಾರೆ, ಪ್ರತಿ ಒಂದು ದಿನಕ್ಕೆ ಸರಿಸುಮಾರು 2,000 ಮುಕ್ತಿಯನ್ನ ಹೊಂದತಕ್ಕಂಥ ಜೀವಗಳನ್ನ ಇಲ್ಲಿ ದಹಿಸಲಾಗುತ್ತೆ ಸ್ನೇಹಿತರೆ. ನೋಡಿ, ಬಹಳ ಪ್ರಮುಖವಾಗಿ ಈ ಒಂದು ಏನು ಮಣಿಕರ್ಣಿಕಾ ಘಾಟ್ ಇದೆಯಲ್ಲ, ಇದು ವಿಶ್ವನಾಥನಿಗೆ ಹೋಗ್ತಕ್ಕಂಥ ಜಾಗದ ಬಲಭಾಗದಲ್ಲೇನೆ, ಅಂದ್ರೆ ಮೇಲಿನಿಂದ ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಘಾಟ್ ಸ್ನೇಹಿತರೆ. ನೋಡಿ, ಇದೇನೆ ವಿಶ್ವನಾಥನಿಗೆ ನೇರವಾಗಿ ಗಂಗಾ ನದಿಯಿಂದ ಹೋಗ್ಲಿಕ್ಕೆ ಮಾಡಿರ್ತಕ್ಕಂಥ ವಿಶ್ವನಾಥ ಕಾರಿಡಾರ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ದ್ವಾರ ಬಾಗಿಲು ಸ್ನೇಹಿತರೆ. ನೋಡಿ, ನಿಮ್ಗೆ ನಾನು ಆಗ್ಲೇ ಹೇಳಿದೆ, ಈ ಮಣಿಕರ್ಣಿಕಾ ಘಾಟ್ ಇದೆಯಲ್ಲ, ಇದನ್ನ ಮಹಾ ಸ್ಮಶಾನ ಅಂತ ಕರೀತಾರೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಇಲ್ಲಿ ಅಂತ್ಯ ಸಂಸ್ಕಾರ ಪಡೆದ ಆತ್ಮಕ್ಕೆ ನೇರವಾಗಿ ಮೋಕ್ಷ ಸಿಗುತ್ತೆ. ಆ ಆತ್ಮಗಳು ಜನನ ಮರಣಗಳಿಂದ ಮುಕ್ತಿ ಹೊಂದುತ್ತವೆ ಅಂತಕ್ಕಂಥದ್ದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಭಾರತದ ಮೂಲೆ ಮೂಲೆಗಳಿಂದ ಇಲ್ಲಿ ಜನ ಜೀವಿಸಲಿಕ್ಕೆ, ಅಂದ್ರೆ ಇಲ್ಲಿ ಗತಿಸ್ಲಿಕ್ಕೆ ಅಥವಾ ಇಲ್ಲಿ ಸಾಯಲಿಕ್ಕೆ ಸಹ ಇಲ್ಲಿ ಬಂದು ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸ್ನೇಹಿತರೆ. ಈ ಮಣಿಕರ್ಣಿಕಾ ಘಾಟ್ ಅಂತ ಅಂದ್ರೆ, ಇದು ಮಣಿಕರ್ಣಿಕಾ ಅಂತಂದ್ರೆ ಕಿವಿಯ ಓಲೆ ಅಂತಕ್ಕಂಥದ್ದು ಅರ್ಥ ಸ್ನೇಹಿತರೆ. ಇಲ್ಲಿ ಒಂದು ಕಥೆಯ ಪ್ರಕಾರ ಶಿವ ಪಾರ್ವತಿಯರೊಡನೆ ಇಲ್ಲಿ ಸ್ನಾನ ಮಾಡ್ತಿದ್ದಾಗ ಆಕೆಯ ಕಿವಿಯ ಓಲೆ ಮಣಿಕರ್ಣಿಕಾ ಕುಂಡದಲ್ಲಿ ಬಿತ್ತು. ಹಾಗಾಗಿ ಈ ಒಂದು ಸ್ಥಳಕ್ಕೆ ಮಣಿಕರ್ಣಿಕಾ ಅಂತ ಹೇಳಿ ಕರೀತಾರೆ. ಮತ್ತೊಂದು ನಂಬಿಕೆ ಪ್ರಕಾರ ವಿಷ್ಣು ಶಿವನಿಗಾಗಿ ಇಲ್ಲಿ ಚಕ್ರ ಪುಷ್ಕರಣಿ ಅಂತ ಒಂದು ಕುಂಡವನ್ನ ಅಥವಾ ಒಂದು ಕಲ್ಯಾಣವನ್ನ ತೋಡಿದ್ದಾನೆ ಸ್ನೇಹಿತರೆ. ತಪಸ್ಸು ಮಾಡಬೇಕಾದಾಗ ಆ ಶಿವನ ಕಿವಿಯ ಓಲೆ ಅದರಲ್ಲಿ ಬಿದ್ದಿದ್ರಿಂದ ಈ ಒಂದು ಹೆಸರು ಬಂತು ಅಂತಕ್ಕಂಥಲ್ಲೂ ಸಹ ಕರೀತಾರೆ ಸ್ನೇಹಿತರೆ. ಈ ಚಕ್ರ ಪುಷ್ಕರಣಿ ಅಂತಕ್ಕಂಥದ್ದು ಈ ಘಾಟ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಕಲ್ಯಾಣಿ ಸ್ನೇಹಿತರೆ. ವಿಶ್ವನಾಥ ದೇವಾಲಯದಷ್ಟೇ ಈ ಒಂದು ಕಲ್ಯಾಣಿಗೂ ಅಥವಾ ಈ ಕುಂಡಕ್ಕೂ ಸಹ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಈ ಒಂದು ಘಾಟ್ಗಳ ಬಗ್ಗೆ ಹೆಚ್ಚಿಗೆ ತಿಳ್ಕೊತಾ ಹೋದ್ರೆ ನಮಗೆ ಒಂಥರ ರೋಮಾಂಚನ ಆಗುತ್ತೆ ಸ್ನೇಹಿತರೆ. ಬನ್ನಿ ಹಾಗೆ ಮುಂದೆ ಯಾವ್ಯಾವ ಘಾಟ್ಗಳು ಸಿಗುತ್ತೆ ಅಂತಕ್ಕಂಥದ್ದನ್ನ
ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय. ನೋಡಿ ಸ್ನೇಹಿತರೆ, ಈಗ ನಮಗೆ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ದಶಾಶ್ವಮೇಧ ಘಾಟ್ ಅಂತ ಹೇಳಿ. ಇದು ಕಾಶಿ ಅತ್ಯಂತ ಹಳೆಯ ಮತ್ತು ಪ್ರಮುಖವಾದ ಒಂದು ಘಾಟ್ ಸ್ನೇಹಿತರೆ. ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಬ್ರಹ್ಮ ಇಲ್ಲಿ 10 ಅಶ್ವಮೇಧ ಯಾಗಗಳನ್ನ ಮಾಡ್ದ ಅಂತಕ್ಕಂಥದ್ದು ಪ್ರತೀತಿ ಇದೆ. ಹಾಗಾಗಿ ಪ್ರತಿದಿನ ಸಂಜೆ ಇಲ್ಲಿ ಗಂಗಾರತಿಯನ್ನ ನಡೆಸಲಾಗುತ್ತೆ. ನೋಡಿ, ನಮ್ಮ ಎದುರಿಗೆ ಕಾಣುತ್ತೆಲ್ಲ ಅಲ್ಲಿ ಗಂಗಾರತಿ ಬಹಳ ಅದ್ಭುತವಾಗಿ ನಮಗೆ ನಡೆಸ್ಕೊಡ್ತಾರೆ ಸ್ನೇಹಿತರೆ. ಅದನ್ನು ನಾವು ಆಮೇಲೆ ಬಂದು ನೋಡೋಣ. ज्योति तुम्हारी जल निर्मल आता, शरण पड़े जो तेरे, शरण पड़े जो तेरे, सोनर तर जाता. सगर के तारे सब जग को ज्ञाता, सब जग को ज्ञाता. कृपा दृष्टि हो तुम्हारी, कृपा दृष्टि हो तुम्हारी, त्रिभुवन सुखदाता. जो प्राणी शरणागति आता, ನೋಡಿ ಸ್ನೇಹಿತರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹರಿಶ್ಚಂದ್ರ ಘಾಟ್. ಕಾಶಿಯಲ್ಲಿ ಬರ್ತಕ್ಕಂಥ ಹರಿಶ್ಚಂದ್ರ ಘಾಟ್ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇತಿಹಾಸದಲ್ಲಿ ಅಥವಾ ನಮ್ಮ ಪುರಾಣದಲ್ಲಿ ಬರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ಏನಿದ್ದಾನೆ, ಅವನು ಹೆಣ ಸುಡ್ತಾ ಇದ್ದಂಥ ಒಂದು ಮಶಾನದ ಜಾಗ ಸ್ನೇಹಿತರೆ ಇದು. ನೋಡಿ, ಇಲ್ಲೆಲ್ಲ ಎಷ್ಟೊಂದು ಹೆಣಗಳನ್ನು ಸುಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಲ್ವ. ನೋಡಿ, ಜಗದೈಸಿ ಉರಿಯುತ್ತಿರುವ ದೇಹ, ಉರಿದು ಬೂದಿಯಾಗಿ ಗಂಗೆಯನ್ನು ಸೇರುವ ಈ ದೇಹ. ನೋಡಿ ಸ್ನೇಹಿತರೆ, ಮುಕ್ತಿಯ ಒಂದು ಮಾರ್ಗ. ನೋಡಿ, ಇಲ್ಲಿ ನಾವು ಎಲ್ಲ ಥರದ ವರ್ಗದ ಜನಗಳನ್ನ ನಾವು ನೋಡ್ತಾ ಇದ್ದೀವಿ. ಖುಷಿಯಿಂದ ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥ ಜನಗಳನ್ನೂ ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಜೀವಿಸಿ ಗತಿಸಿದಂಥ ಆತ್ಮಗಳು ಉರಿದು ಬೂದಿಯಾಗುತ್ತಿರುವ ಒಂದು ದೃಶ್ಯಗಳನ್ನೂ ಸಹ ನೋಡ್ತಾ ಇದ್ದೀವಿ. ಇದೇ ನಮ್ಮ ಜೀವನ, ಇದೇ ನಮ್ಮ ಕಾಶಿಯ ಮಹತ್ವ ಸ್ನೇಹಿತರೆ. ನೋಡಿದ್ರಲ್ಲ, ನೋಡಿ ಇದೆಲ್ಲ ಕಾಶಿ ಪಟ್ಟಣ ಸ್ನೇಹಿತರೆ. ಸುಮಾರು ಕಿಲೋಮೀಟರ್ಗಳಷ್ಟು ಗಂಗಾ ನದಿಯ ದಂಡೆಯ ಮೇಲೆ ಬೆಳೆದು ನಿಂತಿರುವ ಕಾಶಿಯ ಒಂದು ಪಟ್ಟಣ ಇದು. ಗಂಗೆಯ ಒಂದು ತಟ ಸ್ನೇಹಿತರೆ.
ಗಂಗೆ ಇಡೀ ಭಾರತದ ಪವಿತ್ರ ಗಂಗೆ, ಪವಿತ್ರ ಜಲ, ಜೀವನ ನದಿ, ನಮ್ಮ ಭಾರತದ ಬಹುದೊಡ್ಡ ನದಿ. ಹಾಗಾಗಿ ಇದೊಂದು ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಜೀವನದ ಎಲ್ಲ ಮಜುರುಗಳನ್ನು ಕಂಡುಂಡು ಬೆಳೆದು ಹರಿದು ಇಡೀ ಭಾರತವನ್ನು ಬೆಳಗಿದ ಗಂಗಾ ಮಾತೆ ಇವಳು ಸ್ನೇಹಿತರೆ. ಈ ಮಾತೆಗೊಮ್ಮೆ ನಮಿಸಿ ಎಲ್ಲರೂ ಈಕೆಯನ್ನು ಪೂಜಿಸಿ ಅಂತ ಹೇಳ್ತಾ, ಗಂಗೆ ಪ್ರತಿಯೊಬ್ಬರಿಗೂ ಬೇಕಿರುವ ಒಂದು ಜೀವ ಜಲ ಸ್ನೇಹಿತರೆ. ಈ ಜೀವ ಜಲ ಮತ್ತು ಜೀವ ಈ ಆತ್ಮ ಪರಮಾತ್ಮನಲ್ಲಿ ಲೀನವಾಗ್ತಕ್ಕಂಥ ಒಂದು ಸ್ಥಳ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಗಂಗಾ ನದಿ ಮತ್ತು ಈ ಒಂದು ಕಾಶಿ ಏನು ಘಾಟ್ಗಳಿದೆ, ಆ ಘಾಟ್ಗಳ ಪ್ರದೇಶ, ಇಲ್ಲಿ ಕಾಶಿ ವಿಶ್ವನಾಥ, ಹರಿಶ್ಚಂದ್ರ, ಹೀಗೆ ಹಲವಾರು ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿ ಬೆಳಗಿದ ಮಹನೀಯರು ಸ್ನೇಹಿತರೆ. ಹಾಗಾಗಿ ಗಂಗಾ ನದಿಯ ಪವಿತ್ರ ಸ್ನಾನ ಮಾಡಿ ಗಂಗೆಯ ಈ ಒಂದು ಗಂಗಾರತಿಯನ್ನು ನೋಡ್ಕೊತ ನಾವು ಇವತ್ತು ಈ ಜಾಗದಿಂದ ತೆರಳ್ತಾ ಇದ್ದೀವಿ ಸ್ನೇಹಿತರೆ. ಬಹಳ ಸುಂದರವಾಗಿರ್ತಕ್ಕಂಥ ಗಂಗೆಯ ನದಿಯಲ್ಲಿ ನಾವು ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಗಂಗೆಯ ಒಂದು ಸ್ಥಳ ಸ್ನೇಹಿತರೆ. ಇದು ಕಾಣ್ತಾ ಇದೆಯಲ್ಲ, ಅನೇಕ ಸಾವಿರಾರು ಬೋಟುಗಳು ಈಜ್ತಾ ಇದೆ. ಗಂಗೆಯ ಮರಳು, ನದಿಯ ಮರಳು ನೋಡಿ ಯಾವ ರೀತಿ ಇದೆ, ಕಾಣ್ತಾ ಇದೆಯಲ್ಲ. ಓಕೆ ಸ್ನೇಹಿತರೆ, ನೀರು ತಗೊಂತೀರಾ ಗಂಗೆ ನೋಡಿ. ಇಲ್ಲಿ ಗಂಗಾ ನದಿಯ ನೀರನ್ನು ಶೇಖರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಮಧ್ಯದ ನೋಡಿ, ನೋಡಿ ಇಲ್ಲಿ ಗಂಗೆ ನದಿಯಿಂದ ನೀರನ್ನು ತುಂಬಿಕೊಳ್ತಾ ಇರ್ತಕ್ಕಂಥ ಒಂದು ದೃಶ್ಯ. ಯಾಕಂದರೆ ನದಿಯ ಒಡಲು ಭಾಳಷ್ಟು ಕಲುಷಿತಗೊಂಡಿದೆ. ಆದರೆ ಪವಿತ್ರವಾದ ಗಂಗೆ, ಕುಡಿಯುವ ಗಂಗೆ ಇವತ್ತು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ನಿಂತಿರ್ತಾಳೆ ಸಾಯೋವರೆಗೂ. ಹಾಗಾಗಿ ಗಂಗಾ ಮಾತೆಗೊಮ್ಮೆ ನಮಿಸಿ ನಾವು ಈ ಗಂಗೆಯ ಪವಿತ್ರತೆಯನ್ನು ಕಾಪಾಡೋಣ, ಗಂಗೆಯನ್ನು ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಸ್ನೇಹಿತರೆ, ನೋಡಿ ಆ ದಡದಲ್ಲಿ ಅನೇಕ ಕುದುರೆ ಸವಾರಿ, ಒಂಟೆ ಸವಾರಿಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಮರಳಿನ ದಂಡೆಯ ಮೇಲೆ ನೋಡೋದಕ್ಕೆ ಅವಕಾಶ ಇದೆ. ನೋಡ್ಬೋದು, ಆಡ್ಬೋದು, ಈ ಒಂದು ಪ್ರದೇಶವನ್ನು ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾಶಿ ಯಾತ್ರೆ ಅಥವಾ ಕಾಶಿ ಒಂದು ಪ್ರವಾಸ ಇದೆ, ಭಾಳ ಸುಂದರವಾಗಿ ನಡೆದಿದೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವ ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಹಣಿಸಿ ಬಾ. ಚರಾಚರಗಳಿಗೆ ಕುಣಿಸಿ ಬಾ. ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆದಡೆವೆ ಸುರಿದು ಬಾ. ಪಕ್ಕ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಯಿ, ಇಳಿದು ಬಾ. ದಯೆಯಿರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವ ಬಾ. ಕರು ಕಂಡ ಕರುಳೆ, ಮನವುಂಡ ಮರುಳೆ, ಉತ್ತಂಡ ಅರುಳೆ, ಸುಳಿ ಸುಳಿದು ಬಾ. ಶಿವ ಶುದ್ಧ ಕರುಣೆ, ಅತಿ ಕಿಂಚದರುಣೆ, ವಾತ್ಸಲ್ಯವರಣೆ, ಇಳಿ ಇಳಿದು ಬಾ. ಸುರ ಸ್ವಪ್ನ ವಿದ್ದ
ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ. ಎಚ್ಚೆತ್ತು ಎತ್ತ ಆಕಾಶ ತುತ್ತ ಕರಗಿಳಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರಾ ಕುಸುಮದಿಂದೆ. ಬೃಂದಾರ ವಂದ್ಯೆ ಮಂದಾರ ಗಂಗೆ ನೀನೇ ತಾಯಿ ತಂದೆ. ರಸಪೂರ ಜನ್ಯೆ ನೀನಲ್ಲ ಅನ್ಯೆ ಸಚ್ಚಿದಾನಂದ ಕನ್ಯೆ. ಇಳಿದು ಬಾ ತಾಯಿ ಇಳಿದು ಬಾ. ಬಂದಾರೆ ಪಾರೆ ಒಂದಾರೆ ತಾರೆ ಕಂಡಾರೆ ತಡೆವರೇನೆ. ಅವತಾರವೆಂದೆ ಎಂದಾರೆ ತಾಯಿ ಈ ಅಧ ಪಾದವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಬಂದಾರೆ ಬಾರೆ ಒಂದಾರೆ ಸಾರೆ ಕಂಡಾರೆ ತಡೆವರೇನೆ. ಅವತಾರವಿಲ್ಲದೆ ಎಂದಾರೆ ತಾಯಿ ಈ ಅಧ ಪಾದವನ್ನೇ. ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ. ಎಂದಂತೆ ತುಡುಕಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ. ಹುಡುಕಿ ಬಾ ತಾಯಿ ತುಡುಕಿ ಬಾ. ಹರಣ ಹೊಸಕಾಗೆ ಹೊಳೆದು ಬಾ. ಬಾಳು ಬೆಳಕಾಗೆ ಬೆಳೆದು ಬಾ. ಶಂಭು ಶಿವ ಹರನ ಕಿತ್ತೆ ಬಾ. ದತ್ತ ನರಹರಿಗೆ ಮುತ್ತೆ ಬಾ. ಅಂಬಿಕಾತನಯನತ್ತೆ ಬಾ. ಇಳಿದು ಬಾ ತಾಯಿ ಇಳಿದು 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 ಬಾ. विस्तार है आहार प्रजा तुम्हार करे हाहाकार निशब्द सदा वो गंगा तुम गंगा बहती हो क्यों. विस्तार है अपार प्रजा तुम्हार करे हाहाकार निशब्द सदा ओ गंगा तुम ओ गंगा बहती हो क्यों. नैतिकता नष्ट हुई मानवता नष्ट हुई निर्लज्ज भाव से
भक्त सदा ओ गंगा बहती होगी। अनपढ़ जन अक्षरहीन अनगिन जन आर्तविहीन नेत्रविहीन एक मौत इतिहास की धार करे